ಸಂಸ್ಕೃತಿಯಲ್ಲಿ ದಾಸೋಹಕ್ಕೆ ಅತ್ಯಂತ ಪ್ರಮುಖವಾದ ಮಹತ್ವ ಇದೆ. ದಾಸೋಹ ನಮ್ಮ ಈ ಲಿಂಗಾಯತ ಮಠಮಾನ್ಯಗಳಲ್ಲಿ ನಾವು ಯಾವತ್ತೂ ನೋಡ್ತಾ ಇರ್ತೀವಿ. ಕರ್ನಾಟಕದ ಭಾರತದ ಅನೇಕ ಮಠಗಳಲ್ಲಿ ಒಂದು ದಾಸೋಹ, ಅದು ಶಿಕ್ಷಣ ದಾಸೋಹ ಆಗಿರ್ಬೋದು, ಅನ್ನದಾಸೋಹ ಆಗಿರ್ಬೋದು, ಯಾವತ್ತೂ ನಿರಂತರವಾಗಿ ನಡೀತಾ ಬಂದಿದೆ. ಅಂತಹ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಇದು ಜಂಗಮವಾಡಿ ಮಠ. ಜಂಗಮವಾಡಿ ಮಠ ನಮ್ಮ ಅತ್ಯಂತ ಹೆಸರುವಾಸಿಯಾದಂತಹ ಮಠವಾಗಿದ್ದು, ಇದು ಕಾಶಿ, ಪ್ರಯಾಗರಾಜ್, ರಾಮೇಶ್ವರ್ ಈ 3 ಕಡೆಗಳಲ್ಲಿ ಇದು ತನ್ನ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದೆ. ನಮ್ಮ ತಂಡ ಈ ಮಠಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ನಾವು ಕಾಶಿಲಿರ್ತಕ್ಕಂಥ ಮಠದಲ್ಲಿ ಸುಮಾರು ಒಂದು 300 ರೂಮ್ಗಳಿದೆ. ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಪ್ರತಿದಿನವೂ 1,500 ಜನ, ಅಂದರೆ ಬೆಳಗ್ಗೆ ತಿಂಡಿಗಾಯಿತು, ಮಧ್ಯಾಹ್ನ ಊಟಕ್ಕಾಯಿತು ಮತ್ತು ರಾತ್ರಿಗಾಯಿತು, ಪ್ರತಿ ಬಾರಿ 1,500 ಜನ ಇಲ್ಲಿ ಉಚಿತವಾಗಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ವಿವಿಧ ರೀತಿಯ ಭಕ್ಷ್ಯ ಭೋಜ್ಯಗಳನ್ನು ಇಲ್ಲಿ ಇವರು ತಯಾರು ಮಾಡಿ ಅದನ್ನು ಭಕ್ತರಿಗೆ ಕೊಡ್ತಾ ಇದ್ದಾರೆ. ಸುಮಾರು ವರ್ಷಕ್ಕೆ 2 ಕೋಟಿ ರೂಪಾಯಿ ಇಲ್ಲಿ ವೆಚ್ಚವಿದ್ದರೂ ಕೂಡ ಸರ್ಕಾರದ ಯಾವುದೇ ರೀತಿಯಿಂದ ಒಂದು ನೆರವನ್ನು ಪಡಿತಾ ಇಲ್ಲ. ಭಕ್ತರ ಒಂದು ಕಾಣಿಕೆಗಳಿಂದ ಬರ್ತಕ್ಕಂಥ ಅಲ್ಪ ಆದಾಯದಿಂದ ರೂಮ್ಗಳಿಗೆ ಯಾವುದೇ ರೀತಿಯ ಒಂದು ದರವನ್ನು ನಿಗದಿ ಮಾಡಿಲ್ಲ. ದೇಣಿಗೆ ರೂಪದಲ್ಲಿ ಅವರು ತೆಗೆದುಕೊಂಡು ಅದನ್ನು ಅವರು ವೆಚ್ಚ ಮಾಡ್ತಾ ಇದ್ದಾರೆ. 2 ಕೋಟಿ ರೂಪಾಯಿನ ಒಂದು ವರ್ಷಕ್ಕೆ ಇವರು ವೆಚ್ಚ ಮಾಡ್ತಾ ಇದ್ದಾರೆ. ಭಕ್ತರು ಬಂದಾಗ ಇಲ್ಲಿ ವಸತಿಗಳು ಖಾಲಿ ಇಲ್ಲ ಅಂದರೂ ಕೂಡ ಮಲಗೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾವುದೇ ರೀತಿಯಿಂದಲೂ ಅವರಿಗೆ ಕಷ್ಟವಾಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಈ ರೀತಿ ಮತ್ತು ಇಲ್ಲಿ ಜಾತಿ ಭೇದ ಯಾವುದೇ ಜಾತಿಯವರು ಬಂದರೂ ಕೂಡ ಅವರಿಗೆ ಇಲ್ಲಿ ವಸತಿ, ಊಟ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಬಂದಂಥ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತೇಳಿ ರಾಮೇಶ್ವರ, ಕಾಶಿ, ಪ್ರಯಾಗರಾಜ್ ಈ 3 ಭಾಗಗಳಲ್ಲೂ ಕೂಡ ಇವರು ಬಹಳ ಉತ್ತಮ ರೀತಿಯಲ್ಲಿ ಮಠ ನಡೆಸ್ಕೊಂಡಿದ್ದಾರೆ. ಶುಚಿತ್ವ ಇದೆ, ಉತ್ತಮ ಆಹಾರ ಇದೆ, ಭಕ್ತರು ತೃಪ್ತಿ ಆಗ್ತಾ ಇದ್ದಾರೆ. ಇಂತಹ ಒಂದು ಸಂಸ್ಕೃತಿ ಇವತ್ತು ಬೆಳಿಬೇಕು. ನಮ್ಮ ಸನಾತನ ಧರ್ಮ ಉಳಿಬೇಕು, ಧರ್ಮದ ಒಂದು ಕಾರ್ಯಗಳು ಯಶಸ್ವಿಯಾಗಿ ನಡಿಬೇಕು. ಈ ಒಂದು ನಿಟ್ಟಿನಲ್ಲಿ ಜಂಗಮವಾಡಿ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಇವರು ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು 40 ಸಿಬ್ಬಂದಿಗಳು ಈಗ ಈ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಮಠಕ್ಕೆ ನಮ್ಮ ಒಂದು ವಾಹಿನಿಯಿಂದ ಅತ್ಯಂತ ಕೃತಜ್ಞತೆಯನ್ನು ಅರ್ಪಿಸ್ತೀವಿ. ನಟರಾಜ್ ಹಂಚಿಕೆಮಠ್, ಕಾಶಿ. नंबर काम किया है मोदी ने, योगी ने। पूरी व्यवस्था अच्छी रही है, साफ सफाई अच्छी रही है, कोई तकलीफ नहीं किसी को आई है। भगदड़ भी आदमियों की वजह से हुई है, आदमी लोगों ने गलती करी है। वो भी पुलिस खाते की भगदड़, पुलिस खाते की गड़बड़ से हुई है। नहीं तो पुलिस पुल बंद नहीं करती न तो कोई होने वाला नहीं था। एक पुल से जावे के आवे, उनको 2-3 पुल इतना बनाया तो 2-3 पुल चालू करना चाहिए। ये पुलिस की गलती है। युवकों के लिए सनातन धर्म आपका संदेश क्या है? सनातन धर्म का संदेश ये है पूरे भारत को जागृत करना। भाई देखो, हिंदू जागो, जागो भारत, ऐसे ही गो हत्या की रक्षा करो, हिंदू जागो, सनातन धर्म की रक्षा करो, बेटी की और गाय की रक्षा करो, गाय की रक्षा करो। एक है तो शेर है, बेटी की और गाय की, बेटी की और गाय की एक बनो, सब एक बनो। एक होगा तो कोई तोड़ेगा नहीं, अलग अलग होगा तो आधा इधर जाएगा, आधा इधर जाएगा। उसको बता दो जाके 32 रुपए जमा। ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.